ರಾಜ್ಬಿ ಶೆಟ್ಟಿಗಿಂತ ಅರುಣ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. I really hope the movie does extremely well. ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಆ ಫೀಲೇ ಬಂದಿಲ್ಲ ನಮಗೆ. ವೆರಿ ನೈಸ್, ವೆರಿ ಲವ್ ಯು. ಓಕೆ, ಒಳ್ಳೆ ಮೂವಿ ಕೊಟ್ಟಿದ್ದೀರಾ ನಮ್ಮಂತವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಟ್ವಿಸ್ಟ್ ತರ ನೆಕ್ಸ್ಟ್ ಏನಂತ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಆ ಥರ ಇದೆ ಮೂವಿ. ಈ ಥರ ಕನ್ನಡ ಮೂವೀಸ್ ಬರ್ತಾನೆ ಇರಬೇಕು. ಇಷ್ಟ ಆಯ್ತಾ ಎಲ್ರಿಗೂ? ಸಿನಿಮಾ ಪ್ರಮೋಟ್ ಮಾಡೋಕ್ಕಿಂತ ಥಿಯೇಟರ್ ಬರ್ತೀವಿ, ಬಟ್ ನಿಜವಾಗ್ಲೂ ತುಂಬಾ ಥ್ಯಾಂಕ್ ಯು ಹೇಳಕ್ ಬಂದಿದ್ದೀನಿ ಇಲ್ಲಿಗೆ. ತುಂಬಾ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಾನು ಇಲ್ಲೇ ಇರ್ತೀನಿ, ಇನ್ ಕೇಸ್ ಹುಡುಗ ಚೆನ್ನಾಗಿದೆ ಫೋಟೋ ತೆಗೆಸ್ಕೋಬೇಕು ಅಂತಂದ್ರೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ರಿವ್ಯೂಸ್ ಕೇಳಿಯೇ ಬಂದೆ, ಚೆನ್ನಾಗಿದೆ ಅನ್ನೋಕ್ಕೆ ಬಂದಿದ್ದು. ರಾಜ್ಬಿ ಶೆಟ್ಟಿ ಅವ್ರದ್ದು ಮೂವಿ ಫುಲ್ ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಟೈಮ್ ಸಿಕ್ಕಿಲ್ಲ, ಇವಾಗ ನೋಡಿದೀವಿ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲ ರಿವ್ಯೂಸ್ ಕೇಳಿ ಬಂದಿದ್ದೀನಿ, ತುಂಬಾ ಚೆನ್ನಾಗಿದೆ ಮೂವಿ. ಬ್ರೋ ಮೂವಿ ಇಸ್ ಅಲ್ಟಿಮೇಟ್ ಬ್ರೋ. ಬ್ರೋ ಆಕ್ಟಿಂಗ್ ಬ್ರೋ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಡಬಲ್ ರೋಲ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬಹಳ ಜನ ಬಂದು ನೋಡಬೇಕು ಕನ್ನಡ ಫಿಲ್ಮು. ಇಷ್ಟು ಚೆನ್ನಾಗಿ ನಮಗೆ ಅದೇ ಸಂತೋಷ. ನಮಗೆ ಇಷ್ಟು ಜನ ಬಂದು ನೋಡ್ತಾ ಇದ್ದಾರಲ್ಲ ಈ ಫಿಲ್ಮನ್ನು, ಅದೇ ಸಂತೋಷ. ತುಂಬಾ ಚೆನ್ನಾಗಿದೆ ಫಿಲ್ಮು. ಅವರು ರಾಜ್ಬಿ ಶೆಟ್ಟಿಗಿಂತ ಅರುಣ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಬಂದು ನೋಡ್ಬೇಕು. ಎಲ್ಲ ಕನ್ನಡ ಪ್ರಿಯರು ಚೆನ್ನಾಗಿ ನೋಡ್ಬೇಕು. ಅದನ್ನು ಇದರಿಂದ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ನೋಡ್ಬೇಕು. ಹೊಸ ಡೈರೆಕ್ಟ್ರು, ಹೊಸ ನಟರು ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾ. ಎಲ್ಲ ಬಂದು ನೋಡ್ಬೇಕು. ಇದು ಎಲ್ಲ ಪ್ರೋತ್ಸಾಹ ಮಾಡಬೇಕು ಇದಕ್ಕೆ. ಹೌದು, ಲಾಂಗ್ ಗ್ಯಾಪಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. 100 days ಓಡುತ್ತೆ. ಅದು ತುಂಬ ಚೆನ್ನಾಗಿದೆ. ಇದು ತುಂಬ ಒಳ್ಳೆ ಮೂವಿ. ಶೋನ್ ಸ್ಕಿಡ್ಜೋಫ್ರೀನಿಯಾ ಆ್ಯಂಡ್ ಅ ವೆರಿ ಗುಡ್ ಲೈಟ್. ಆಫ್ಟರ್ ಅ ಲಾಂಗ್ ಟೈಮ್ ಇಂಥ ಒಳ್ಳೆ ಆ್ಯಕ್ಟಿಂಗು. I really hope the movie does extremely well. I'll come back along with my friends again. So it did not feel ಇದು ಹೊಸ ಡೈರೆಕ್ಟರ್ ಅಂತ ಅನಿಸ್ಲೇ ಇಲ್ಲ. It looks like the director has done for about and like he's done about 100 movies ಥರ ಇತ್ತು ಡೈರೆಕ್ಟರು. I don't know who is the director, but it was really good. ತುಂಬ ಚೆನ್ನಾಗಿತ್ತು. All the best and may it run for 200 days. ಎಕ್ಸಲೆಂಟ್ ಮೂವಿ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಆ ಫೀಲೇ ಬಂದಿಲ್ಲ ನಮಗೆ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಗುಡ್ ಮೂವಿ. ಇಲ್ಲ, ಆ್ಯಕ್ಚುಲಿ ಈ ಥರ ಮೂವಿ ಇನ್ನೂ ಬಂದು ಜನ ನಾವು ಪ್ರೋತ್ಸಾಹ ಮಾಡಿದ್ರೆ ಅದಿನ್ನೂ ಅವ್ರಿಗೆ ಡೈರೆಕ್ಟ್ರಿಗೆ ನಾವು ಇನ್ನೂ ಒಂದು ಹೊಸ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ರಿಯಲಿ ಎಕ್ಸಲೆಂಟ್ ಮೂವಿ. ತುಂಬ ಚೆನ್ನಾಗಿದೆ. ರೋಲ್ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಗೆಟಿವ್ ರೋಲ್ ಇದೆಯಲ್ಲ, ತುಂಬ ಸಖತ್ತಾಗಿದೆ. ವೆರಿ ನೈಸ್. ಸಖತ್ತಾಗಿದೆ. ಅದು ಸಸ್ಪೆನ್ಸ್ ಕೊನೆಯವರೆಗೂ ಗೊತ್ತಾಗಲ್ಲ, ಲಾಸ್ಟಿಗೆ ಗೊತ್ತಾಗುತ್ತೆ. ಬಟ್ ಥ್ರಿಲ್ಲರ್ ಮೂವಿ ಇದೆ, ಎಲ್ಲರೂ ನೋಡಬೇಕು. ಸೂಪರ್ ಇದೆ, ಚೆನ್ನಾಗಿದೆ. ರಾಜು ಶೆಟ್ಟಿ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ. ಎವ್ರಿಥಿಂಗ್, ಸೌಂಡ್ ಸಿಸ್ಟಮು ಎಲ್ಲ ಚೆನ್ನಾಗಿದೆ. ಸೌಂಡ್, ಬ್ಯಾಕ್ಗ್ರೌಂಡ್ ಸೌಂಡು, ಎವ್ರಿಥಿಂಗ್ ಇಸ್ ಫೈನ್. ಸೊ ಮೂವಿ ಸೂಪರ್ ಆಗಿದೆ ಸರ್. BGM ಎಲ್ಲ ಸಖತ್ತಾಗಿದೆ. ಸೊ ಬೇಜಾರು ಏನಂದರೆ ಥಿಯೇಟ್ರ್ಗಳನ್ನ ಕೊಡಬೇಕಂತ ಅಷ್ಟೇ ಬೇಜಾರು ಬಂದಿದೆ ಸರ್. ಈ ಮೂವಿ ಬರ್ಬೇಕು ಸರ್, ಯಾಕಂದರೆ ಅರುಣ ಬ್ರೋ ನಮ್ಮ GKVK ಕಾಲೇಜ್ ಅಂತ ಗೊತ್ತಾಯಿತು. ಸೊ ಈ ಮೂವಿ ಬರ್ಬೇಕು ಸರ್, ರೆಗ್ಯುಲರ್ ಬರಬೇಕು. ತುಂಬ ಜನ ತುಂಬ ಥಿಯೇಟ್ರ್ಗಳಿಗೆ ಚಾನ್ಸ್ ಕೊಡಬೇಕು ಈ ಮೂವಿಗೆ ಅಂತಂದು ಹೇಳೋದು ಇಷ್ಟಪಡ್ತೀನಿ ಸರ್. ಖಂಡಿತ ಬರಬೇಕು ಈ ಮೂವಿ. BGM ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅರುಣ ಬ್ರೋ ಆ್ಯಕ್ಟಿಂಗ್ ಆಗಲಿ, ಮತ್ತು ರಾಜ್ಬಿ ಶೆಟ್ಟಿ ಆ್ಯಕ್ಟಿಂಗ್ ಆಗಲಿ ತುಂಬ ಸಖತ್ತಾಗಿದೆ. ಈ ಮೂವಿಗೆ ಎಲ್ಲರೂ ಬರಬೇಕು. ವೆರಿ ನೈಸ್, ವೆರಿ ಲವ್ ಯು. ಓಕೆ, ಐ ಆಮ್ ಫ್ರಮ್ ಟಿಬೆಟನ್. ಯಸ್, ವೆರಿ ನೈಸ್, ವೆರಿ ಗುಡ್. I don't know more, but I like very much. Okay, thank you. It was nice. ಸೂಪರ್ ಮೂವಿ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್, ಎಸ್ಪೆಷಲಿ ಅರುಣ ಪಾಠ ಮಾಡಿರೋ ಅನಿರುದ್ಧ ಅವರಂತೂ ತುಂಬ ಮೂವಿನ ಹಿಡ್ಕೊಂಡಿರೋದೇ ಅವರು ಅಂತ ಅನಿಸುತ್ತೆ. ತುಂಬ ಒಳ್ಳೇದಾಗಲಿ ಮೂವಿಗೆ. ಆ್ಯಕ್ಚುಲಿ ಏನು ನಾನು ನೋಡೇ ಇರಲಿಲ್ಲ ಟ್ರೈಲರ್. ರಕ್ಕಸಪುರದಲ್ಲೊಂದು ಒಂದು ಮೂವಿ ಬಂದಿದೆ ಅಂತ ಒಂದು ಗೊತ್ತಿತ್ತು. ರಾಜ್ಬಿ ಶೆಟ್ಟಿ ಅವರೆಲ್ಲ ಒಂದು ನಾನು ಇದು ಇಂಟರ್ವ್ಯೂ ನೋಡಿದ್ದು ಅಷ್ಟೇ ಬಿಟ್ಟರೆ. ಬಟ್ ಟ್ರೈಲರ್ ನೋಡಿ ತುಂಬ ಖುಷಿಯಾಗಿ ಸರಿ ಮೂವಿಗೆ ಹೋಗೋಣ ಡಿಸೈಡ್ ಮಾಡಿ ಬಂದಿರಿ. ಎಸ್ಪೆಷಲಿ ಅನಿರುದ್ಧ ಅವ್ರ ಪಾರ್ಟ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದರೆ ಈ ಮೂವಿ ಅವರಿಂದನೇ ಹಿಟ್ ಆಗ್ಬೋದು ಅಂತ ಹೇಳ್ಬೋದು. ರಾಜ್ಬಿ ಶೆಟ್ಟಿ ಅವ್ರ ಒಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ಇವರೇ ಅಂತ ಹೇಳ್ಬೋದು. ಅರುಣ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಅವ್ನು ಡಬಲ್ ಆ್ಯಕ್ಟಿಂಗ್ ಆಗಿರಲಿ, ನ್ಯೂ ಪ್ರತಿಭೆ ಅಲ್ವಾ, ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ನೋಡೋಕೆ ಬಂದಿದ್ದು, ಟೀಸರ್ ನೋಡಿ ಟ್ರೈಲರ್ ನೋಡಿ ಬರಲಿಲ್ಲ. ನನ್ನ ವೈಫ್ ಯಾವುದೋ ತೆಲುಗು ಫಿಲಮ್ ಹೆಸರು ಹೇಳೋದು. ಕೊನೆಗೆ ಸುಮ್ಮನೆ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇದ್ದೆ, ರಕ್ಕಸಪುರಂ ಅಂತ ಇತ್ತು, ರಾಜ್ಬಿ ಶೆಟ್ಟಿ ಇದ್ರು ಅಂತ ಗೊತ್ತಾಯಿತು. ಫಿಲಮ್ ನೋಡೋಕ್ಕೆ ಅಂತ ಬಂದೆ. ಒಳ್ಳೆ ಪ್ರತಿಭೆಗಳು ಬರಬೇಕು ಅಂತ ನಾವು ನಿಜವಾಗ್ಲೂ ಹೇಳ್ತೀನಿ, ಡೈರೆಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಸ್ ಡನ್ ಅ ರಿಯಲಿ ಗುಡ್ ಜಾಬ್. ಒಳ್ಳೆ ರಿಸರ್ಚ್ ಮಾಡಿದ್ದಾರೆ. ಈಗ ಯಾರಾದರೂ ನೋಡಿದ್ರೆ ಅಚ್ಯುತ್ ಕುಮಾರು ಇವಾಗ ಯಾರಾದರೂ ದೊಡ್ಡ ಹೆಸರನ್ನು ಹಾಕ್ಕೊಂಡು ಫಿಲಮ್ ಮಾಡಿದಾಗ ಅವರೇ ಆ ಫಿಲಮ್ಗೋಸ್ಕರ ಓಡುತ್ತೆ. ಈಗ ಮಧ್ಯದಲ್ಲಿ ಇವಾಗ ಕ್ರೌಡ್ನ ನೀವು ಗೆಸ್ಸಿಂಗಲ್ಲಿ ಇಕ್ಕಿದ್ವಿ, ಯಾರು ವಿಲನ್ನು ಯಾರು ಏನಕ್ಕೆ ಆಗ್ತಾಯಿದೆ, ದೆವ್ವಾನ ಏನು ಕತೆ ಇದು ಅಂತ. ಕೊನೆಯವರೆಗೂ ಬಿಟ್ಕೊಡ್ಲಿಲ್ಲ. ಅದು ಲಾಸ್ಟ್ 20 minutesಲ್ಲಿ ಆಗಿದ್ದು. ಆ 20 minutesಲ್ಲಿ ಅರುಣ್ ನನ್ನ ಆ್ಯಕ್ಟಿಂಗ್ ಏನು ಮಾಡಿದ್ದಾನೆ ಅಂದರೆ ಇಡೀ ಕ್ರೌಡ್ನ ಕ್ಯಾರಿ ಮಾಡಿರೋದು ಅರುಣ್ ಆ್ಯಕ್ಟಿಂಗೋಸ್ಕರ. ಆ ಡಬಲ್ ಆ್ಯಕ್ಟಿಂಗ್ ಮಾಡೋದು ಅದು ಹೊಸ ಪ್ರತಿಭೆ. ಅವನು ತುಂಬಾ
ಭವಿಷ್ಯ ಇದೆ ಅವನಿಗೆ. ಈ 20 ಮಿನಿಟ್ಸಲ್ಲಿ ಆ ಥರ ಕ್ಯಾಪ್ಚರ್ ಮಾಡೋದಕ್ಕೆ ತುಂಬಾ ಟ್ಯಾಲೆಂಟ್ ಬೇಕು. ಸೊ ತುಂಬ ಸ್ಮೂತಾಗಿ ಹೋಗಿದೆ. ಸಾಂಗ್ಸ್ ಸ್ಟಾರ್ಟಿಂಗಲ್ಲಿ ನಾನು ನಿಜ ಹೇಳ್ಬೇಕಂದ್ರೆ ಸಾಂಗ್ಸ್ ಕನ್ನಡ ಫಿಲಮ್ಸ್ಗೆ ತುಂಬಾ ಸಾಂಗ್ಸ್ ಹಾಕ್ಬಾರ್ದು. ಸ್ಟಾರ್ಟಿಂಗ್ಸಲ್ಲಿ ಒಂದು 2-3 ಸಾಂಗ್ಸ್ ಇರಲಿಲ್ಲ ಅಂದರೆ ಒಳ್ಳೆ ಮೂವಿ ಇದು. ಎಲ್ಲೂ ಪಾಸ್ ಇಲ್ಲದೆ, ಎಲ್ಲೂ ಬ್ರೇಕ್ ಇಲ್ಲದೆ, ವೆರಿ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇತ್ತು. ಇಟ್ಸ್ ಎ ವೆರಿ ಗುಡ್ ಮೂವಿ. ಸಕ್ಕತ್ತಾಗಿದೆ ಮೂವಿ. ಇನ್ ಕೇಸ್ ನಾನು ಬರೋದೇ ಬೇಡ ಅಂದ್ಕೊಂಡಿದ್ದೆ, ನನ್ನ ಫ್ರೆಂಡಿಗೆ ಕೇಳಿದೆ ಇದು ಬೈದ್ ಮೂವಿ ಅಂದರೆ ಬೇಡ ಅಂತ. ಯಾವತ್ತೂ ನೋಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಹಾರ್ಟ್ ಇನ್ನು ಇಟ್ಸ್ ಸ್ಟಿಲ್ ಪೌಂಡಿಂಗ್. ಐ ಆಮ್ ಸ್ಟಿಲ್ ನಾಟ್ ಔಟ್ ಆಫ್ ದಟ್ ಇದು ಎಕ್ಸಲೆಂಟ್. ಜನರಲಿ ನಾನು ಮೂವೀಸ್ ನೋಡೋದೇ ಅಲ್ಲ. ಸೊ ನನ್ನ ಫ್ರೆಂಡ್ ಹೇಳಿದ್ರು ರಿವ್ಯೂಸ್ ತುಂಬಾ ಚೆನ್ನಾಗಿದೆ, ಬಾ ಹೋಗಂತ. ನಾವು 3 ಜನ ಡಾಕ್ಟರ್ಸು. ಸೊ ಸಕ್ಕತ್ತಾಗಿದೆ ಮೂವಿ, ತುಂಬ ಇಷ್ಟ ಆಯಿತು. ವಿಲನ್ಗೋಸ್ಕರನೇ ಮೂವಿ ನೋಡಬೇಕು. ಆ ಡಬಲ್ ರೋಲ್ ತುಂಬ ಚೆನ್ನಾಗಿದೆ, ಇಬ್ಬರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಷನ್ ಸಸ್ಪೆನ್ಸ್ ತುಂಬ ಓಲ್ಡ್ ಮಾಡಿದ್ದಾರೆ ಲಾಸ್ಟ್ ಮೂಮೆಂಟ್ವರೆಗೂ. ವಿ ಕಾಂಟ್ ಎಕ್ಸ್ಪೆಕ್ಟ್ ಹೂ ಇಸ್ ದ ಆ್ಯಕ್ಚುಲ್ ಕೊಳ್ಳಿದೇವ. ಆ್ಯಕ್ಚುಲಿ ಯು ಹ್ಯಾವ್ ಟು ಪ್ರಮೋಟ್ ಮೋರ್. ಇಂಥ ಮೂವೀಸ್ ಬರಬೇಕು ಕನ್ನಡದಲ್ಲಿ. ಆ್ಯಕ್ಚುಲಿ ವಿ ಆರ್ ವೇಟಿಂಗ್ ಕನ್ನಡ ಆಡಿಯನ್ಸ್ ಆಗಿದೆ. ಎಕ್ಸಾಕ್ಟ್ಲಿ, ಇಟ್ ವಾಸ್ ಆ್ಯಕ್ಚುಲಿ ನೀವು ಇವಾಗೆಲ್ಲ ಏನು ಅಂದರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ದೆವ್ವ ತೋರಿಸ್ತಾರೆ. ಬಟ್ ಇದರಲ್ಲಿ ಆ್ಯಕ್ಚುಯಲ್ ದೆವ್ವ, ಬೆಂಕಿ, ಮರಗಳನ್ನ ಯೂಸ್ ಮಾಡಿ ಆ್ಯಕ್ಚುಯಲ್ ಫೀಲ್ ಬಂದಿದೆ ಅದರಲ್ಲಿ ದೆವ್ವದ್ದು. ಸೊ ವಿಚ್ ಇಸ್ ನೈಸ್. ಟೆಕ್ನಾಲಜಿ ಅಂತ ಏನಿಲ್ಲ, ದ ರಿಯಲ್ ಫೀಲ್ ಆಫ್ ದೆವ್ವ ಬರುತ್ತೆ. ದಟ್ ವಾಸ್ ನೈಸ್. ಬಟ್ ಸ್ಟಿಲ್ ನಂಗೆ ಆ ವಿಲನ್ ಐ ಆಮ್ ಸ್ಟಿಲ್ ನಾಟ್ ಏಬಲ್ ಟು ಗೆಟ್ ಓವರ್ ಇಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಮೂವಿ, ಯಾರು ಬೇಕಾದ್ರೂ ನೋಡ್ಬೋದು, ಆ ಥರ ಇತ್ತು. ಮತ್ತು ಒಂಚೂರು ಬೋರ್ ಹೊಡೆದಿಲ್ಲ. ಮತ್ತು ಹೊಸ ಮುಖಗಳು, ಅದು ಫ್ರೆಶ್ ಮುಖಗಳು ನೋಡೋಕ್ಕೂ ಮತ್ತು ಅವ್ರ ಆ್ಯಕ್ಟಿಂಗ್ ನೋಡೋಕೆ ತುಂಬ ಇಷ್ಟ ಆಯಿತು. ನನಗಿಂತ ನನ್ನ ವೈಫ್ ತುಂಬ ಇಷ್ಟಪಟ್ಟು. ತುಂಬ ಚೆನ್ನಾಗಿತ್ತು, BGM ಚೆನ್ನಾಗಿತ್ತು. ಆ್ಯಂಡ್ ದೆನ್ ಆ ಪುಟ್ಟು ಮಗು ಆ್ಯಕ್ಟಿಂಗ್, ಮಗುವಿಂದ ಹಿಡಿದು ಎಲ್ಲರದ್ದು ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಇದು ರಾಜ್ಬಿ ಶೆಟ್ಟಿ ಹೇಳಲೇಬೇಕಾ, ಅವ್ರದ್ದು ಸೂಪರಾಗಿ. ಬಟ್ ಹೊಸೊಬ್ಬರನ್ನ ತರ್ತಾ ಇರೋದು ಇದು ಇನ್ನೂ ಚೆನ್ನಾಗಿದೆ. ಆ್ಯಂಡ್ ದೆನ್ ಪಾರ್ವತಿ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿರೋ ಮೂವಿ. ಮತ್ತೆ ನೋಡಬೇಕು ಅನ್ಸೋ ಮೂವಿ. ಕಡೆವರೆಗೂ ಯಾರು ವಿಲ್ಲನ್ ಅಂತ ಯಾರಿಗೂ ಗೊತ್ತಾಗಲ್ಲ. ಬಂದು ಥಿಯೇಟ್ರಿಗೆ ಬಂದು ನೋಡಿ, ಆವಾಗಲೇ ಗೊತ್ತಾಗೋದು. ಸೂಪರ್. ಅದು ಆ್ಯಕ್ಚುಲಿ ಒಳ್ಳೆಯದು. ಅದಾದಮೇಲೆ ಥಿಯೇಟ್ರಿಗೆ ಜನ ಬರ್ತಿದ್ದಾರೆ. ಯಾಕಂತ ಅಂದರೆ ಬಿಕಾಸ್ ಆಫ್ ಕತೆ ಎಷ್ಟು ಚೆನ್ನಾಗಿದೆ. ಆ ಸಂಭಾಷಣೆ ಇರ್ಬೋದು, ಎಲ್ಲನೂ ಚೆನ್ನಾಗಿದೆ. 3rd ವೀಕ್ ಓಡ್ತಿರೋದ್ರಿಂದ, ಇಷ್ಟು ಜನ ಇರೋದ್ರಿಂದ ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು ಸೊ ಮಚ್. ಊರಲ್ಲಿದ್ರು ಕತೆ ಎಷ್ಟು ಸಿಂಪಲ್ ಆಗಿದ್ರು ಎಷ್ಟು ಎಕ್ಸೈಟೆಂಟ್ ಆಗಿತ್ತು, ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಕುಡೋಸ್ ಟು ಆಲ್ ದ ಟೀಮ್. ಥ್ಯಾಂಕ್ ಯು. ಎಲ್ಲೆಲ್ಲೋ ಹೋಗೋದಕ್ಕೆ ಅಂದರೆ ಎಲ್ಲ ಕಡೆ ಬಿಟ್ಸ್ ತೋರಿಸ್ತಾರೆ ಬೇರೆ ಬೇರೆ ಮೂವಿನಲ್ಲಿ. ಬಟ್ ಇದರಲ್ಲಿ ಒಂದೇ ಇಟ್ಕೊಂಡು ಎಷ್ಟು ಕತೆನ ಹೆಣೆದಿದ್ದಾರೆ ಅಂತಂದರೆ, ಅವರಿಗೆ ರೈಟಿಂಗಿಂದ ಹಿಡಿದು ಯಾರು ಲೈಟ್ ಬಾಯಿಂದ ಹಿಡಿದು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಒಳ್ಳೆ ಮೂವಿ ಕೊಟ್ಟಿದ್ದೀರಾ ನಮ್ಮಂಥವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಸಿಜೋಫ್ರೇನಿಯಾ ಬಗ್ಗೆ ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಇಲ್ಲ. ಸೊ ಯೂಶ್ವಲಿ ಅದು ಇಂಗ್ಲೆಂಡಲ್ಲಿ ಇಂಗ್ಲೀಷ್ ಫಿಲಿಮ್ಸ್ ಬರ್ತಾಯಿತ್ತು ಸಿಜೋಫ್ರೇನಿಯಾ ಬಗ್ಗೆ. ಹಿಂದಿ ಫಿಲಿಮ್ ಮದೋಶಿ ಅಂತ ಒಂದು 30 ವರ್ಷದ ಕೆಳಗೆ ಬಂದಿತ್ತು. ಈ ಒಂದು ಟಾಪಿಕ್ ಬಗ್ಗೆ ತೊಗೊಂಡು ಮಾಡೋರು ನಮ್ಮ ಕನ್ನಡದಲ್ಲಿ ಈ ಒಂದು ಮಟ್ಟಕ್ಕೆ ಮಾಡಿರೋದು ತುಂಬ ಖುಷಿ ಆಗುತ್ತೆ. ಅದು ವರ್ಡ್ ಅಟ್ಲೀಸ್ಟ್ ಜನ ಕೇಳ್ತಾ ಇದ್ದಾರೆ ಸಿಜೋಫ್ರೇನಿಯಾ ಅಂದ್ಬಿಟ್ಟು. ಅದನ್ನು ಥಾಟ್ ಬಂದಿದೆಯಲ್ಲ ಫಿಲಿಮ್ ತೆಗೆಯೋದಕ್ಕೆ, ತುಂಬ ಒಳ್ಳೆಯದು. ಅದನ್ನು ಕತೆ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಅದನ್ನು ಎಲ್ಲೂ ಇವಾಗ ಅದ್ರ ಬಗ್ಗೆ ಗೊತ್ತಿಲ್ದಿರೋರಿಗೆ ಗೊತ್ತಾಗುತ್ತೆ. ಸ್ಟೋರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಮ್ಯೂಸಿಕ್ ಇರ್ಬೋದು, ಪ್ಲಸ್ ವಿಲನ್ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟಿಕ್ ಆಗಿದೆ. ಸೊ ರಾಜ್ಬಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೋಟಲಿ ಫಿಲಿಮ್ ಚೆನ್ನಾಗಿದೆ. ಮೈನಾಗಿ ನನಗೆ ಇಷ್ಟ ಆಗಿದ್ದು ಸಿಜೋಫ್ರೇನಿಯಾ ಬಗ್ಗೆ ನನಗೆ ಗೊತ್ತಿತ್ತು, ಹಾಗಾಗಿ ನಾನು ಅದನ್ನು ಹೇಳ್ತೇನೆ. ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತಂದ್ರೆ ಅದು ಹೆಮ್ಮೆ ಆಗುವಂಥ ವಿಷಯ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ಕಮ್ಮಿನೇ ಸರ್ ಇದು. ಜನ ಇನ್ನೂ ನೋಡಬೇಕಿದ್ರು. ಫಿಲಿಮ್ ಬರ್ತಿಲ್ಲ ಅಂತ, ಚೆನ್ನಾಗಿರೋದು ಬರ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲ ಬರೀ ಆ್ಯಕ್ಷನ್ ಮೂವಿ, ಅನ್ರಿಯಲಿಸ್ಟಿಕ್ ಆಗಿ ಒಬ್ಬ ಹೀರೋ 100 ಜನ ಕೊಡಿಯೋದಂತ ಇದೆಲ್ಲ ತೆಗಿತಾ ಇರ್ತಾರೆ. ಬಟ್ ಇದು ರಿಯಲಿಸ್ಟಿಕ್ ಆಗಿದೆ. ಒಂದು ಥಾಟ್ ಇದೆ, ಒಂದು ಮೆಸೇಜ್ ಇದೆ. ಒಂದು ಎಷ್ಟೊಂದು ಜನಕ್ಕೆ ಇದರಲ್ಲಿ ಸಫರ್ ಪಡ್ತಾ ಇರ್ತಾರೆ. ಇದು ಮೆಂಟಲ್ ಡಿಸಾರ್ಡರ್, ಇದು ಸಫರ್ ಪಡ್ತಾ ಇರ್ತಾರೆ. ಇದಕ್ಕೊಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಕ್ಯೂರ್ ಆಗ್ತಾರೆ ಅನ್ನೋದೊಂದು ಮೆಸೇಜ್ ಇದೆ ಇದರಲ್ಲಿ. ಜನ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ, ತುಂಬ ಒಳ್ಳೆಯದಾಗಲಿ. ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನಾನು ಆಶಿಸ್ತೇನೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿತ್ತು, ಫಸ್ಟಿಂದ ಲಾಸ್ಟ್ವರೆಗೂ. ಎಲ್ಲಿ ಕೂಡ ಅಂದರೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಓವರ್ ಬಿಲ್ಡಪ್ ಆ ಥರ ಏನಿಲ್ಲ. ಆ ಥರ ಸೀನ್ ಎಲ್ಲ ರಿಯಲಿಸ್ಟಿಕ್ ಆಗಿತ್ತು. ಸೊ ನ್ಯಾಚುರಲ್ ಯಾವ ರೀತಿ ಸ್ಟೋರಿ, ಮತ್ತು ಮೂಢನಂಬಿಕೆಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಎಲ್ಲರ ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ಸ್ಕ್ರೀನ್ ಪ್ಲೇ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೊ ಮತ್ತು ವಿಲನ್ ಆ್ಯಕ್ಟಿಂಗ್ ಅಂತೂ ಟಾಪ್ ನಾಚ್. ಎಲ್ಲ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೇನೆ ಎಲ್ರಿಗೂ. ಇಲ್ಲ, ನಾವು ಸಡನ್ನಾಗಿ ನಂದೇ ಕೇಳಿದ್ದೆ ಚೆನ್ನಾಗಿದೆ ಅಂತ ನೋಡಿದ್ದೆ. ಬಟ್ ಸಡನ್ನಾಗಿ ನಾವು ಫ್ರೆಂಡ್ಸ್ ಎಲ್ಲ
ಥಿಂಕ್ ಮಾಡ್ಕೊಂಡು ಡೈರೆಕ್ಟಾಗಿ ಬುಕ್ ಮಾಡ್ಕೊಂಡು ಬಂದಿರು. ಸೊ ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ ಅಷ್ಟೇ, ಇನ್ನೂ ಓಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಎಷ್ಟು ಅಂದರೆ ಎಲ್ಲಿ ಟ್ವಿಸ್ಟ್ ಥರ ನೆಕ್ಸ್ಟ್ ಏನಂತ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಆ ಥರ ಇದೆ ಮೂವಿ. ಸಕ್ಕತ್ತಿದೆ, ಎಲ್ಲರೂ ನೋಡ್ಬೋದು. ಅದೇ ಟ್ವಿಸ್ಟೇ ಇಷ್ಟ ಆಗಿರೋದು ಸರ್. ಏನು ಅದೇ ನಾವು ಹೇಳ್ತಿದ್ವಿ ನೆಕ್ಸ್ಟ್ ಏನಾಗ್ಬೋದು ಸೀನೆ ಅಂದರೆ ಆ ಥರ ಆಗ್ತಿಲ್ಲ, ಬೇರೆನೇ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ವಿಲನ್ ಆ್ಯಕ್ಟಿಂಗ್ ಅಂತೂ ಸಕ್ಕತ್ತಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಸಿನಿಮಾ ಓವರಾಲ್ ಸಿನಿಮಾನೇ, ಸ್ಕ್ರೀನ್ ಪ್ಲೇನೇ ಎಲ್ಲೂ ಬೋರೇ ಓಡಿಸಿಲ್ಲ, ಸಕ್ಕತ್ತಾಗಿತ್ತು. ಸ್ವಲ್ಪ ಸ್ಕ್ಯಾರಿ ಅನಿಸ್ತಾ ಇತ್ತು ಸಡನ್ನಾಗಿ, ಕೆಲವು ಲೈಟಾಗಿ ಒಂಚೂರು ಆ ಗೂಬೆ ಎಲ್ಲ ಅವಾಗ ಕಾಣ್ತಾ ಇತ್ತಲ್ಲ, ಸೊ ಆಗ ಸ್ವಲ್ಪ ಸ್ಕ್ಯಾರಿ ಅಂತ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಆ್ಯಕ್ಟಿಂಗ್ ಅಂತೂ ಅರುಣ್ ಬ್ರೋದು ನೆಕ್ಸ್ಟ್ ಲೆವೆಲ್ ಇದೆ, ಚೆನ್ನಾಗಿದೆ. ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗಿತ್ತು, ಒಂದು ಚೆನ್ನಾಗಿತ್ತು, ಇಷ್ಟ ಆಯಿತು. ಅದೇ ನಾವು ಹಾರರ್ ನಾವು ಯಾವ್ದು ಹೋಗೋಣ ಅಂತ ಅನ್ಕೋತಾ ಇದ್ವಿ. ರಕ್ಕಸಪುರದೊಳೊಂದು ನೋಡಿದ್ವಿ, ಮತ್ತು ಇನ್ನೊಂದು ನಮ್ಮ ಇವ್ರದ್ದು ಯಾವುದು ಬಿನೋಯ್ ಕೇಸ್ ಅಂತ ಯಾವುದೋ ಒಂದು ಬಂದಿದ್ದಲ್ಲ, ಅದನ್ನು ನೋಡಿದ್ವಿ. ಇವಳು ಹಾರರ್ ಇಷ್ಟ, ಹಾರರ್ ಹೋಗೋಣ ಅಂತ ಅನ್ಕೊಂಡು. ಬಟ್ ಯಾಕಂದರೆ ಟ್ರೈಲರಲ್ಲಿ ಬರೀ ಹಾರರ್ ಮಾತ್ರ ತೋರಿಸ್ತಿದೆ. ಬಟ್ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿರೋದಂತೂ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಅವರು ಅರುಣ ಪಾತ್ರ ಮಾಡಿರೋರಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬರು ವಿಲನ್ ಸಿಕ್ಕಿದ್ದಾರೆ ಅಂತ ಅನ್ಸುತ್ತೆ. ಡಾಲಿ ನಂತರ ನೆಕ್ಸ್ಟ್ ವಿಲನ್ ಇವರೇ, ನಮ್ದೊಂದು ಸ್ಟ್ರಾಂಗ್ ವಿಲನ್ ಸಿಗ್ಬೋದು, ಮಾಡ್ಬೋದು. ಒಳ್ಳೆ ಪಾತ್ರ ಮಾಡಿದ್ದಾರೆ ಮಾತ್ರ. ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಚಾನ್ಸ್ಗಳು ಸಿಗಲಿ. ಹಿಂಗೆ ಸೂ ಫ್ರಮ್ ಸೊ ಹೆಂಗೆ ವರ್ಡ್ ಆಫ್ ಮೌತಿಂದ ಆಮೇಲೆ ಹಿಟ್ ಆಯಿತು, ಹಂಗೆ ರಕ್ಕಸಪುರದೊಳಗೆ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 100 ಡೇಸ್ ಓಡಲಿ ಅಂತ ಆಶಿಸ್ತೀನಿ ನಾನು. ಸರ್ ನಾನು ಅದೇ ಹೇಳ್ತಿಲ್ವ, ನನಗೆ ಬಂದಿದೆ ಅಂತ ಗೊತ್ತಿತ್ತು. ಈಗ 3ನೇ ವಾರ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಬಟ್ ನಾನು ಇಷ್ಟೊಂದು ಜನ ಇರ್ತಾರೆ, ನಾನು ಬುಕ್ಕಿಂಗ್ ಮಾಡೋಕ್ಕೆ ಬಂದಾಗಲೇ ಇಷ್ಟೊಂದು ಬುಕ್ ಆಗಿದೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಅದಾದಮೇಲೆ ಈ ಮೂವಿ ಎಷ್ಟು ಟ್ವಿಸ್ಟ್ ಕೊಟ್ಟಿದೆ ಅನ್ನೋ ಎಂಡ್ ಮೂಮೆಂಟ್ ಅನ್ಕೊಂಡು ಏನಾಗುತ್ತೆ ಏನು ಎತ್ತ ಅಂತ ಈ ಗ್ರಿಪ್ಪಿಂಗ್ ಇದೆಯಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ. ನನ್ನ ಪ್ರಕಾರ ಎಲ್ಲರಿಗೂ ಹೇಳಿದಾಗ ಇನ್ನೂ ಗೊತ್ತಾಗುತ್ತೆ. ಎಲ್ಲರೂ ಹೋಗಿ ನೋಡಿ ಎಲ್ಲನೂ ಇನ್ನೂ ಸೂಪರ್ ಹಿಟ್ ಆಗಲಿ ಅಂತ. ಖಂಡಿತ ಎಲ್ಲರೂ ಬನ್ನಿ. ಈ ಮೂವಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನೀವು ಹಾರರ್ ಅಂತ ಅಂದ್ಕೊಂಡಿರೋ ಅದಕ್ಕಿಂತಲೂ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಜೊತೆ ಕರ್ಕೊಂಡು. ಫುಲ್ ಸಸ್ಪೆನ್ಸ್ ಆಗಿತ್ತು ಮೂವಿ, ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲರೂ ಬಂದು ನೋಡಲೇಬೇಕಾದ ಮೂವಿ. ಎಲ್ಲರೂ ಬಂದು ಒಂದಲ್ಲ, ನಾನು ಇನ್ನೊಂದ್ಸಲ ನೋಡಲಿಕ್ಕೂ ರೆಡಿ ಇದ್ದೇನೆ, ಬೇಜಾರಾಗಲ್ಲ. ತುಂಬ ಖುಷಿ ಆಯಿತು. ಅವರ ಪಾಠ ಅಂತ ತುಂಬ ಇಷ್ಟ ಆಯ್ತು ನನಗೆ, ಅರುಣ ಪಾಠ. ಅದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಓಡ್ತಿದೆ ನಂಗೆ. ಅಂದರೆ ಈಗ ಕನ್ನಡ ಎಲ್ಲ ಡೌನ್ ಆಗ್ತಾ ಇದೆ, ಬಟ್ ಇವಾಗ ಮೂವಿ ನೋಡಿ ಕನ್ನಡ ಮೇಲೆ ಬರುತ್ತೆ ಅನಿಸ್ತೆ. ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರಬೇಕಂತ ಹೇಳ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ ಜನ ಬಂದು ನೋಡಿ ಎಲ್ಲರೂ ಕರಿಬೇಕು. ಇವಾಗ ನಾವು ಏನಿದೆಯೋ ಏನೋ ಗೊತ್ತಿಲ್ಲ, ನಮಗೆ ಬಂದ್ವಿ, ಇಷ್ಟ ಆಯಿತು. ಈಗ ಮನೆಯವರಲ್ಲಿ ಎಲ್ಲರಿಗೂ ಫ್ರೆಂಡ್ಸ್ಗೆ ಹೇಳ್ತೀನಿ ಹೋಗಿ ನೋಡಿ ಎಲ್ಲ ಚೆನ್ನಾಗಿದೆ ಅಂತೇಳಿ. ಆ ಥರ ಜನ ಬಂದು ನೋಡಬೇಕು. ನಿಜವಾಗ್ಲೂ ಹೇಳ್ತೀನಿ, ಒಂದಕ್ಕಿಂತ ಒಂದು ಸೂಪರ್. ಈಗ ಅಮೃತಾಂಜನ್ ಅಂತ ಒಂದು ಮೂವಿ ಬಂದಿದೆ, ಅವರು ಈ HK ಪಾರ್ಟ್ ಮಾಡಿರೋರು ಅವ್ರು ಅಮೃತಾಂಜನಲ್ಲಿ ಇರೋದು. ಯಾವುದು ಕಾನ್ಸ್ಟೇಬಲ್ HK ಅಂತ ಮಾಡಿದಾರಲ್ಲ, ಅವರು ಅಮೃತಾಂಜನಲ್ಲಿದೆ. ಆ ಮೂವಿಗೆ ಹೋಗಬೇಕು ಅಂತ ನಿಂತ್ಕೊಂಡು ಅದನ್ನು ಹೋಗ್ತೀವಿ, ಅದನ್ನು ಖಂಡಿತ ನೋಡ್ತೀವಿ. ಅದೇ ಥರ ಇದನ್ನು ಸೂಪರಾಗಿ ಮಾಡಿದ್ದಾರೆ. ಆ ಕಾಮಿಡಿನೂ ಚೆನ್ನಾಗಿತ್ತು ಅವ್ರದ್ದು. ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಾನು ಇಡೀ ಟೀಮ್ಗೆ. ಯಾಕಂದ್ರೆ ಅನ್ಪ್ಲಾನ್ ಆಗಿ ನಾವು ಬಂದಿದ್ದು, ಆ್ಯಕ್ಚುಲಿ ನೋಡಲಿಕ್ಕೆ ಬಂದವಲ್ಲ, ಅನ್ಪ್ಲಾನ್ ಮಾಡ್ಕೊಂಡು ಬಂದಿದ್ದು ನಾವು. ಒಬ್ಬರು ಪಾತ್ರ ಮಾತ್ರ ನೋಡ್ತಾ ಇದ್ದೀವಿ, ರಾಜ್ ಬಿ ಶೆಟ್ಟಿಗಿಂತನೂ ಒಂದು ಕೈ ಜಾಸ್ತಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೂವಿ ಅವ್ರ ಕೈಯಲ್ಲೇ ನಿಂತಿರೋದು ಅಂತ ಹೇಳ್ಬೋದು ನಾವು. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಕೇಳಿದ್ದೆ ಲಾಸ್ಟ್ ವೀಕ್ ಇದ್ರ ಬಗ್ಗೆ. ಹಂಗೆ ರಿವ್ಯೂಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ಬಂದು ನೋಡಿದ್ದು. ನಮಗೂ ತುಂಬ ಇಷ್ಟ ಆಯಿತು. ಪ್ಲಾಟ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಇವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು ನಮಗೆ. ಅರುಣ ಮತ್ತು ಅವರ ಟ್ವಿನ್ಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೊ ನಾನು ಪ್ಲಾಟ್ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ, ಬಟ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನೋಡಿದರೆ. ಸೊ ಸ್ಕ್ರೀನ್ ಪ್ಲೇ, ಸಿನಿಮಾಟೋಗ್ರಫಿ, ಡೈಲಾಗ್ಸು ಎಲ್ಲ ತುಂಬ ಚೆನ್ನಾಗಿ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಥರ ಕನ್ನಡ ಮೂವೀಸ್ ಬರ್ತಾನೆ ಇರಬೇಕು. ವಿ ಆಲ್ ಎಂಜಾಯ್ಡ್ ಅ ವೆರಿ ಲಾಟ್. ಆ್ಯಂಡ್ ಅನಿರುದ್ಧ್ ಭಟ್ ಅವ್ರದ್ದು ಅಭಿನಯ ತುಂಬ ಇಷ್ಟ ಆಯಿತು. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್. ಎಕ್ಸ್ಪೆಕ್ಟ್ ನಾವು ಮುಂಚೆ ನೋಡಬೇಕಾದ್ರೆ ನಮ್ಗೆ ಗೊತ್ತಾಗಿರಲಿಲ್ಲ ಈ ಥರ, ಬಟ್ ನೋಡಿದ್ಮೇಲೆ ಅರ್ಥ ಆಯಿತು. ಡೆಫಿನೆಟ್ಲಿ ತುಂಬ ಪ್ರೇಕ್ಷಕರು ಬಂದು ಈ ಥರ ಫಿಲಮ್ಸ್ಗೆ ಸಪೋರ್ಟ್ ಮಾಡಬೇಕು. ಇಲ್ಲ, ಇದು ಆ್ಯಕ್ಚುಲಿ ಹೊಸ ಡೈರೆಕ್ಟರ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಇಟ್ಸ್ ಲೈಕ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್, ಬಿಕಾಸ್ ಆ ಸಿನಿಮಾಟೋಗ್ರಫಿ ಎಲ್ಲ ನೋಡಿದ್ರೆ ಆ್ಯಂಡ್ ಆಲ್ಸೋ ದ ಪರ್ಫಾರ್ಮೆನ್ಸ್ ಎಲ್ಲನೂ. ಸೊ ಆಲ್ ದ ವೆರಿ ಬೆಸ್ಟ್. ನಾವಿಬ್ಬರು ಟ್ವಿನ್ಸು ಲಾಸ್ಟ್ ವೀಕ್ ನೋಡಿದ್ವಿ ಮೂವಿನ, ತುಂಬ ಚೆನ್ನಾಗಿ ಅನಿಸ್ತು. ಇಲ್ಲ, ಇವ್ರು ಮೀಟ್ ಮಾಡೋದಕ್ಕೋಸ್ಕರ ಇನ್ನೊಂದ್ಸತಿ ಬಂದ್ವಿ. ಓಕೆ, ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಟೈಮ್ ಮೂವಿ ಡೈರೆಕ್ಟ್ ಮಾಡಿರೋ ಥರ ಅನಿಸಲ್ಲ. ಇವನ್ ಆ್ಯಕ್ಟರ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹೌದು, ಡೆಫಿನೆಟ್ಲಿ ನಾನು ಹೇಳಿದ್ದೀನಿ ತುಂಬ ಚೆನ್ನಾಗಿ ಅಂತ. ಕನ್ನಡ ಸಿನಿಮಾಲಿ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಜಾನರ್, ಸೈಕಲಾಜಿಕಲ್ ಥ್ರಿಲ್ಲರ್. ಅಂದರೆ ಈ ಥರ ಬಂದಿರಲಿಲ್ಲ ಮುಂಚೆ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನೊಂದು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗುತ್ತೆ ಕನ್ನಡ ಇಂಡಸ್ಟ್ರಿನ. ಸೊ ಈ ಥರ ಮೂವೀಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು.